ಆನೆ ಮತ್ತು ಮಂಗ ಸ್ನೇಹದ ಮಹಾನ್ ಕಥೆ. ಒಂದು ಹಸಿರು ಕಾಡಿನಲ್ಲಿ ದೊಡ್ಡ ಆನೆ ಇತ್ತು. ಅವನ ಹೆಸರು ಗಣಪತಿ. ಗಣಪತಿ ಬಹಳ ದೊಡ್ಡದ್ದು, ಉದ್ದ ಸೊಂಡಿಲು, ದಪ್ಪ ಕಣ್ಣು. ಆದರೆ ಅವನು ಬಹಳ ನಿಧಾನವಾಗಿ ನಡೆಯುತ್ತಿದ್ದನು. ಕಾಡಿನ ಎಲ್ಲ ಪ್ರಾಣಿಗಳು ಅವನನ್ನು ನಿಧಾನ ಆನೆ ಎಂದು ಕರೆಯುತ್ತಿದ್ದವು. ಗಣಪತಿ ಮರದ ಕೆಳಗೆ ಕುಳಿತು ಎಲೆಯನ್ನು ತಿನ್ನುತ್ತಾ, ನದಿಯಲ್ಲಿ ಸ್ನಾನ ಮಾಡುತ್ತಾ ಖುಷಿಯಾಗಿ ಜೀವಿಸುತ್ತಿದ್ದನು. ಒಂದು ದಿನ ಅದೇ ಮರದ ಮೇಲೆ ಒಬ್ಬ ಚುರುಕು ಮಂಗ ವಾಸಿಸುತ್ತಿದ್ದನು. ಅವನ ಹೆಸರು ಚಿಂಪು. ಚಿಂಪು ಬಹಳ ವೇಗವಾಗಿ ಹಾರುತ್ತಾ ಎಲ್ಲಾ ರೀತಿಯ ಹಣ್ಣುಗಳನ್ನು ಕನಸುಗಾರನಂತೆ ತಿನ್ನುತ್ತಿದ್ದ. ಒಂದು ದಿನ ಚಿಂಪು ಮರದಿಂದ ಕೆಳಗೆ ನೋಡಿ ಗಣಪತಿಯನ್ನು ನೋಡಿದನು. ಹೇ ಆನೆಯಯ್ಯ, ನೀನು ಏಕೆ ಇಷ್ಟು ನಿಧಾನವಾಗಿ ನಡೆಯುತ್ತೀಯ? ನಾನು ಒಂದು ನಿಮಿಷದಲ್ಲಿ ಈ ಕಾಡು ತುಂಬಾ ಹಾರಿ ಬಂದು ಹೋಗುತ್ತೇನೆ ಎಂದು ನಕ್ಕನು. ಗಣಪತಿ ನಗುತ್ತಾ ಹೇಳಿದನು, ಚಿಂಪು, ವೇಗವಾಗಿ ಏನೂ ಸಿಗುವುದಿಲ್ಲ. ನಿಧಾನವಾಗಿ ಹೋದರೆ ಎಲ್ಲವೂ ಒಳ್ಳೆಯದಾಗುತ್ತದೆ. ಆದರೆ ಚಿಂಪು ನಂಬಲಿಲ್ಲ. ಚಾಲೆಂದರೆ, ನಾವು ಒಂದು ರೇಸ್ ಓಡೋಣ. ನದಿಯ ತೀರದಿಂದ ಈ ಮರದವರೆಗೆ ಯಾರು ಮೊದಲು ಬರುವೆವು ಎಂದು ನೋಡೋಣ ಎಂದನು. ಎಲ್ಲಾ ಪ್ರಾಣಿಗಳು, ನರಿ, ಜಿಂಕೆ, ಸಿಂಹ, ಹಂದಿ, ಪಕ್ಷಿಗಳು ಬಂದು ರೇಸ್ ನೋಡಲು ತಯಾರಾದವು. ರೇಸ್ ಆರಂಭ. ಚಿಂಪು ತ್ವರಿತವಾಗಿ ಹಾರಿ ನದಿಯ ತೀರಕ್ಕೆ ತಲುಪಿದನು. ನಾನು ಗೆದ್ದೆ ಎಂದು ಉಚ್ಛ್ವಸಿಸಿದನು. ಆದರೆ ರೇಸ್ನ ನಿಯಮ ಏನೆಂದರೆ, ನದಿಯ ತೀರದಲ್ಲಿ ಒಂದು ಚಿನ್ನದ ನಾಣ್ಯಗಳ ಕುಂಡವಿತ್ತು. ಅದನ್ನು ತಂದು ಮರಕ್ಕೆ ತಲುಪಬೇಕಿತ್ತು. ಚಿಂಪು ಕುಂಡವನ್ನು ಎತ್ತಲಾರನು, ಅದು ಭಾರವಾಗಿತ್ತು. ಅಯ್ಯಯ್ಯೋ, ಇದೆಂತ ಭಾರ ಎಂದು ಚಿಂಪು ಆತಂಕಗೊಂಡನು. ಅವನು ವೇಗವಾಗಿ ಹಾರಿದ್ದರಿಂದ ತಗ್ಗುಡಿತ್ತು, ಕುಂಡವನ್ನು ಎಳೆಯಲಾರನು. ಆದರೆ ಗಣಪತಿ ನಿಧಾನವಾಗಿ ಬಂದನು. ಅವನ ದೊಡ್ಡ ಸೊಂಡಿಲಿಂದ ಕುಂಡವನ್ನು ಸುಲಭವಾಗಿ ಎತ್ತಿ ಮರದ ಬಳಿ ತಂದನು. ಎಲ್ಲಾ ಪ್ರಾಣಿಗಳು ಚಪ್ಪಾಳೆ ಓಡಿದರು. ಗಣಪತಿ ಗೆದ್ದಿದ್ದಾನೆ. ಚಿಂಪು ಶರ್ಮಿಸಿದನು. ನೀನು ಸರಿ ಹೇಳಿದೆಯಾ ಆನೆಯಯ್ಯ, ವೇಗ ಒಳ್ಳೆಯದಲ್ಲ. ಈಗ ಗಣಪತಿ ಮತ್ತು ಚಿಂಪು ಸ್ನೇಹಿತರಾದರು. ಒಂದು ದಿನ ಕಾಡಿನಲ್ಲಿ ಜೋರಾಗಿ ಮಳೆ ಬಂದಿತು. ನದಿ ಉಕ್ಕಿ ಹರಿಯಿತು. ಚಿಂಪು ಮರದ ಮೇಲೆ ಸುರಕ್ಷಿತನಾಗಿದ್ದನು. ಆದರೆ ಗಣಪತಿ ನೀರಿನಲ್ಲಿ ಸಿಕ್ಕಿಹಾಕಿಕೊಂಡನು. ಸಹಾಯ ಎಂದು ಕೂಗಿದನು. ಚಿಂಪು ವೇಗವಾಗಿ ತಗ್ಗುಡಿತುಗಳನ್ನು ಕಟ್ಟಿ ಗಣಪತಿಯ ಸೊಂಡಿಲಿಗೆ ಬೆರೆತು ಎಳೆಯಲಾರಂಭಿಸಿದನು. ಗಣಪತಿ ಶಕ್ತಿಯಿಂದ ನೀರಿನಿಂದ ಬಂದನು. ನಿನ್ನ ಚುರುಕುತನಕ್ಕೆ ನಾನು ಬದುಕುಳಿದೆ ಚಿಂಪು ಎಂದನು. ಹೊಸ ಸ್ನೇಹದಿಂದ ಇಬ್ಬರೂ ಖುಷಿಯಾಗಿದ್ದರು.